ಐಸ್ ಕ್ಯೂಬ್ ಬಿದ್ದಂಗೆ ಬೀಳ್ತಾ ಇದೆ. ಕುಕ್ಕರ್ ಅಲ್ವಾ, ದೊಡ್ಡ ಕುಕ್ಕರು, ದೊಡ್ಡದು 1000 ಲೀಟರ್ದು ಸಾಂಬಾರಿನ ಪಾತ್ರೆ. ಅನ್ನದ ರಾಶಿ, ರಸಮ್, ಅಂಡೆ ಗಟ್ಟಲೆ ರಸಮ್. ಮತ್ತು ಇಷ್ಟು ಲಕ್ಷ ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಅಷ್ಟು ಈಸಿ ಟಾಸ್ಕ್ ಅಲ್ಲ ಇದು. ಒಂದು ಹನಿ ಸಮೇತ ನೀರು ನಿಲ್ಲಲ್ಲ. ಎಷ್ಟು ನೀಟಾಗಿದೆ ನೋಡಿ. ನಮ್ಮ ಧರ್ಮಸ್ಥಳದಲ್ಲಿ ಯಾವತ್ತೂ ಅನ್ನದಾನ ನಿಲ್ದಂಗ ಇಲ್ಲಪ್ಪ. ನಾವು ಆ್ಯಕ್ಚುಲಿ ಅಕ್ಕಿ ಕೊಡೋಣ ಅಂತ ಬಂದಿರೋದು ಇಲ್ಲಿಗೆ. ಈ ಸರಿ ಇಲ್ಲಿದೆ, ವರ್ಷ ಅಲ್ಲಿತ್ತು ಮೇನ್ ಎಂಟ್ರೆನ್ಸ್ ಅಲ್ಲೇ. ಈ ಸರಿಯಿಂದ ಇಲ್ಲಿದೆ. ನಾನು ಬರುವಾಗ ಯಾವಾಗಲೂ ಅಷ್ಟೇ ಧರ್ಮಸ್ಥಳಕ್ಕೆ, ಕೆಲವು ವರ್ಷಗಳಿಂದ ಧರ್ಮಸ್ಥಳಕ್ಕೆ ನಾನು ಬರುವಾಗ ಹೀಗೆ ಅಕ್ಕಿ ತಗೊಬರ್ತೀನಿ, ಅಕ್ಕಿ ಮೂಟೆನ ಕೊಡೋಣ ಅಂತ ಇವಾಗ ಬಂದಿದ್ದೀವಿ. ನೋಡಿ ನಮ್ಮವ್ವ ನಾರಾಯಣ ಹೆಂಗೆ ರೆಡಿ ಆಗಿದ್ದಾನೆ ಫುಲ್ಲು. ನಾರಾಯಣ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಮುಡಿ ಎಲ್ಲ ಕುಟ್ಟಿ ಈಗ ಫ್ರೆಶ್ ಅಪ್ ಆಗಿ ಬಂದು ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಪೂಜೆ ಮಾಡಿಸೋಣ ಅಂತ. ಆ್ಯಕ್ಚುಲಿ ನೋಡಿ ದೇವ್ರ ದರ್ಶನ ಹೆಂಗೆ ಅಂದರೆ, ನಾನು 3 ದಿನದ ಮುಂಚೆ ಗಂಟಲು ಕಟ್ಟಿತ್ತು. ಹಿಂದಿನ ದಿನ ನನಗೆ ಆ್ಯಕ್ಚುಲಿ ಹೆಂಗಪ್ಪ ಅಂತ ಯೋಚನೆ ಆಗಿತ್ತು. ಇಲ್ಲಿಗೆ ಬರೋದಿನ ಎಲ್ಲ ಸರಿ ಆಯಿತು. ನೆನ್ನೆನೂ ಅಷ್ಟೇ ಕಾಲಷ್ಟು ಹಿಂಗೆ ತಿರುಗಿಬಿಟ್ಟಿತ್ತು. ಅಯ್ಯೋ ನಾಳೆ ಸಾರಿ ಯಾಕಂದ್ರೆ ಹೆಂಗಪ್ಪ ಬರೋದು ಅಂದ್ಕೊಂಡಿದ್ದು, ಇವತ್ತು ಸರಿನೇ ಆಗೋಯ್ತು. ಕಾಲು ಸ್ವಲ್ಪ ನವಿದೆ ಅಷ್ಟೇ. ನನ್ನ ತಮ್ಮ ಯಾವ್ದಾದ್ರು ಹುಡುಗಿ ಇದ್ರೆ ನೋಡಿ, ಯಾಕಂದ್ರೆ ಜವಾಬ್ದಾರಿ ಬಂದಿದೆ, ಧೈರ್ಯದಲ್ಲಿ ಹೇಳ್ತಾ ಇದ್ದೀನಿ. ಹೋದ ವರ್ಷ ಇರಲಿಲ್ಲ, ಈ ವರ್ಷದಿಂದ ಬಂದ್ಬಿಟ್ಟಿದೆ ಒಂದು ಸ್ವಲ್ಪ. ಮಂಚೆ ಹಾಕೊಂಡ್ಬಂದು ನನಗೆ ಅದಕ್ಕೆ ಬೆಳಗ್ಗೆಯಿಂದ ಸಹಿಸಕ್ಕಾಗ್ತಿಲ್ಲ, ಶಾಕ್. ನಿಧಾನ ಇಬ್ಬರು ನೋಡಿ ಘಟಾಘಟಿಗಳು. ಅದೇ ನಂಗೆ ಅದೇ ಯೋಚನೆ ಆಗ್ಬಿಟ್ಟಿದೆ, ಇಬ್ಬರದ್ದು ಯಾವಾಗ ಬಿದ್ದೋಗುತ್ತಪ್ಪ ಅಂತ ದೊಡ್ಡ ಯೋಚನೆ ನನಗೆ. ಭಕ್ತಾದಿಗಳೇ ಇದು ಮಾಡ್ತಾರೆ. ಓಹೋ, ಯಾರ ಕಡೆ ತರಿಸಲೇಬೇಕು. ಬೇರೆ ಬೇರೆ ಕ್ವಾಲಿಟಿ ಇರ್ತದೆ, ನಾವು ತರಿಸೋದು ಒಂದೇ ಕ್ವಾಲಿಟಿ. ಅದು ಭಕ್ತಾದಿ ಕೊಟ್ಟಿದ್ರೆ ಅದು ಲಾಸ್ಟ್ ಮೂಮೆಂಟಿಗೆ ಸ್ವಲ್ಪ ಎಷ್ಟು ಬೇಕು ಅಂತ ಅಷ್ಟು ತಗೊಳ್ತೀವಿ ನಾವು. ಫಸ್ಟ್ ಜಾಸ್ತಿ ಆದರೆ ನಾವು ತೊಗೊಂಡಿದ್ದು, ಲಾಸ್ಟ್ ಮೂಮೆಂಟಿಗೆ ಒಂದು 8 ಗಂಟೆ 10 ಗಂಟೆಲಿ ಬೇಕಾದರೆ ಯಾರು ಒಬ್ಬರು ಬಂದಿರ್ತದೆ, ಅದನ್ನ ರೌಂಡ್ ಎರಡು ಇದಾಗ್ತದೆ, ಜೊತೆಗೆ ಆಗ್ತದೆ, ಮಿಕ್ಸ್ ಆಗ್ತದಲ್ಲ. ಹಾಗೆ ಒಂದು ರೌಂಡ್ ಅಂದರೆ ಅಕ್ಕಿ ಮಾಡಿದ್ರೆ ಎಲ್ಲರಿಗೂ ಒಂದೇ ಥರ ಅಕ್ಕಿ ಮಾಡಬೇಕಲ್ಲ. ಅನ್ನ ಎಲ್ಲರೂ ಮಿಕ್ಸ್ ಮಾಡಿದ್ರೆ ಎಂತೆಂತ ಅನ್ನ ಆಗೋದು. ಮಾಡ್ಬೋದು, ಅಂದರೆ ಅದರಲ್ಲಿ ಬೇಯುವಾಗ ಸ್ವಲ್ಪ ಇದಾಗ್ತದೆ, ಏರುಪೇರು ಆಗ್ತದೆ. ಹೆಚ್ಚು ಕಮ್ಮಿ ಬರ್ತದೆ, ಅದಕ್ಕೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಸರಿ, ಆಗಿ ಮತ್ತೆ ತರಕಾರಿ ಬೆಳೆದಿರೋ ತರಕಾರಿ ಇಲ್ಲಿ ಬೆಳೀತಾರೆ, ಮತ್ತೆ ಹೊರಗಡೆ ಬರ್ತದೆ. ಅವರು ಕೊಡೋರು ನಾವು ಈಗ ಬೆಳೆದಿರೋ ಕೊಡ್ತಾರಾ? ಇಲ್ಲಿ ನಾನು ನೋಡ್ಕೊಂಡು ಬನ್ನಿ. ಓಹೋ, ನೋಡಿರಿ. ಒಬ್ಬ ಎಷ್ಟೆಲ್ಲ ತರಕಾರಿ ದಾನ ಬರೋದು. ಇದೇ ಒಂದು ಇಂಡಸ್ಟ್ರಿ ಕಣವ. ಇಲ್ಲಿ ನೋಡಿರಿ. ಇಲ್ಲಿ ನೋಡಿರಿ ಕುಂಬಳಕಾಯಿ. ಒಬ್ಬ ಎಷ್ಟಿದೆ ತಗೊಂಡು ಕೊಟ್ಟಿರೋದು. ಇವರು ತಗೋಬರ್ತಾರೆ. ಸಾಂಬಾರು ಇದರಲ್ಲೇ ಅಲ್ವಾ ಮಾಡೋದು ಮೇನು. ಜಾಸ್ತಿ ತರಿಸ್ತಾರೆ. ಜಾರದು ಹುಷಾರು. ಇಲ್ಲಿ ನೋಡಿ, ಇಲ್ಲಿ ಹೆಚ್ಚೋದು ತರಕಾರಿ ಹೆಚ್ಚೋ ಮೆಷಿನ್ನು, ತರಕಾರಿ ಹೆಚ್ಚಕ್ಕೆ ಮಷೀನು. ಅಲ್ಲಿ ನೋಡಿ, ಇಲ್ಲಿ ಹೊರಗಡೆ ಇದೆ ಇನ್ನೂ ಚೀಲ. ಅಲ್ಲಿ ಗೋಡನು ವಿಂಡೋದಿಂದ ಕಾಣುತ್ತಲ್ಲಿ ಎಷ್ಟು ತರಕಾರಿ ಬಂದಿದೆ. ಅಲ್ಲಿ ಹೊರಗಡೆ ಇನ್ನೂ ಹೆಚ್ಚಿರೋದು. ಐಸ್ ಕ್ಯೂಬ್ ಬಿದ್ದಂಗೆ ಬೀಳ್ತಾ ಇದೆ. ಇಲ್ಲಿ ನೋಡಿ, ಲಾರಿ ಲೋಡ್ ಬಂದಿರೋದು ತರಕಾರಿಗಳು. ಲಕ್ಷಾಂತರ ಜನ ಬರೋಂಥ ಜಾಗ ಅಡುಗೆ ಮನೆ. 50 kg ಅಕ್ಕಿ ಪಾತ್ರೆ, 1000 ಲೀಟರ್ದು ಸಾಂಬಾರಿನ ಪಾತ್ರೆ. ಅನ್ನದ ರಾಶಿ ಒಳ್ಳೆ ಲಾರಿ ಲೋಡಲ್ಲಿ ಇದು ಬಿದ್ದಂಗೆ. ಅದ್ರ ಜೊತೆಗೆ ಎಷ್ಟು ಹೈಜಿನಿಕ್ ಆಗಿ ಇಟ್ಟಿದ್ದಾರೆ ಅಂತ, ಎಷ್ಟು ನೀಟಾಗಿದೆ ನೋಡಿ. ಕುಕ್ಕರ್ ಅಲ್ವಾ, ದೊಡ್ಡ ಕುಕ್ಕರು, ದೊಡ್ಡದು. ಹಾಂ, ಮತ್ತು ಇಷ್ಟು ಲಕ್ಷ ಜನಕ್ಕೆ ಊಟ ಹಾಕಬೇಕು ಯಾವಾಗಲೂ ಅಂತ ಅಂದರೆ, ಅಡುಗೆ ಮಾಡಬೇಕು ಅಂದರೆ
ಅಷ್ಟು ಈಸಿ ಟಾಸ್ಕ್ ಅಲ್ಲ ಇದು. ಅವ್ರ ಆ ಥರ ಮಿಷನರೀಸ್ಗಳು ಹಂಗೆ ನೀಟಾಗಿದೆ. ಅನ್ನದ ರಾಶಿ. ಎಷ್ಟು ಗಂಟೆಗೆ ಊಟ? 11:30. 10:00ವರೆಗೆ ಸ್ಟಾರ್ಟ್ ಆಗ್ತದಾ? 10:00ವರೆಗೆ ಸ್ಟಾರ್ಟ್ ಆಗೋದು ಬೆಳಗ್ಗೆ. ಇವ್ರು ಬೆಳಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ ನೀವು ಅಡುಗೆ? ಪ್ರತಿದಿನ 4 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಭಕ್ತಾದಿಗಳು. ಹಾಂ, ಓ ಕುತ್ಲಕ್ಕಿ ಇದು ಸಿಗ್ತದ ಊಟಕ್ಕೆ? ಅಲ್ಲಿ ಇರ್ತದ? ನೀಟಾಗಿ ಇಟ್ಟವ್ರು ಸಕ್ಕದಾಗಿ. ನೋಡಿ 50 kg ಎಷ್ಟು ಚೆನ್ನಾಗಿ ತೊಳಿತಾ ಬರ್ತಾ ಇದ್ದಾರೆ. ಹಾಂ ಹಾಂ ಹಾಂ. ನಾವು ಮನೆಯಲ್ಲೂ ಇಷ್ಟು ಚೆನ್ನಾಗಿ ಕ್ಲೀನ್ ನಾನೇ ಅದೃಷ್ಟವತ್ತೆ ಅನ್ಸುತ್ತೆ, ನನಗೆ ಅಷ್ಟು ಖುಷಿ ಆಗ್ತದೆ. ಆ್ಯಕ್ಚುಲಿ ಇವ್ರುಗಳ ಕೈಯಲ್ಲೇ ಮಾತಾಡ್ಸಿದ್ರೆ ತುಂಬ ಚೆನ್ನಾಗಿರೋದು. ಅವ್ರದ್ದು ಭಾಷೆ ಕೂಡ ಚೆಂದ, ಅವ್ರು ಹೇಳೋದು ಇನ್ನೂ ಚೆನ್ನಾಗಿರುತ್ತೆ, ಕೇಳೋಕ್ಕೂ ತುಂಬ ಖುಷಿ ಅನಿಸುತ್ತೆ. ಬಟ್ ನಾವು ವೀಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ಅರ್ಧ ಗಂಟೆ 3/4 ಗಂಟೆ ಆಗಿಬಿಡುತ್ತೆ. ಪಾಪ ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು, ಹಿಂಸೆ ಅವರು ಖುಷಿಲೇ ಎಕ್ಸ್ಪ್ಲೇನ್ ಮಾಡೋರು, ಬಟ್ ನಮ್ಮಿಂದ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಏನು ನಾವು ಡಿಸ್ಟರ್ಬ್ ಮಾಡೋಕ್ಕೋಗಿಲ್ಲ. ಯಾಕಂದರೆ ನಮ್ಮ ಬಿಟ್ಟಿರೋದೇ ಹೆಚ್ಚಲ್ಲಿ, ಅದರಲ್ಲೂ ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ದು ಹೆಚ್ಚು. ಅಂತಂದ್ರೆ ನಾವು ಅವ್ರನ್ನ ಮಾತಾಡ್ತಾ ಕೂತ್ಕೊಂಡು ಅವ್ರದ್ದು ಟೈಮ್ ವೇಸ್ಟ್ ಮಾಡೋಕ್ಕೆ ನಮಗೆ ಇಷ್ಟ ಆಗಲಿಲ್ಲ. ಸಾಂಬಾರಿಗೆ ಬೇಳೆ ತೊಳೆಯೋದು, ಊಟ ಮಾಡೋದು ಇಲ್ಲೇ. ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಸಖತ್ತಾಗಿದೆ ಊಟದ ಅಲ್ಲೂ. ಅನ್ನ ಸಾಂಬಾರು. ಯಾರು ದುಡ್ಡಿಗೆ ಹೋಗಿ ಕೆಲಸ ಮಾಡಲ್ಲ ಜಾಸ್ತಿ. ಇಲ್ಲಿ ಕೆಲವರು ಅರ್ಕೆ ಇರುತ್ತೆ, ಇಷ್ಟು ವರ್ಷ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತಲೂ ಅರ್ಕೆ ಇರುತ್ತೆ, ಇಷ್ಟು ದಿನ ಕ್ಲೀನ್ ಮಾಡ್ತೀನಿ ಅಂತಲೂ ಅರ್ಕೆ ಕಟ್ಕೊಂಬಂದು ಕೆಲಸ ಮಾಡೋಗ್ತಾರೆ. ಹೌದಾ? ಆ ಥರ ಎಲ್ಲ ಇದೆ. ಮತ್ತೆ ಇನ್ನೊಂದು ನೀವು ನೋಡಿ, ನಮಗೆ ವಿಡಿಯೋ ಮಾಡೋಕೆ ಬಿಡ್ತಾ ಇದ್ದಾರೆ, ನನಗೆ ಯಾವುದೇ ಮುಚ್ಚು ಮರೆ ಇಲ್ಲ. ಹಾಂ, ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಹಾಂ, ರಸಮ್ಮ. ಓಹೋ, ಹಾಂ, ಇವತ್ತು 4,000 ಜನ. ಹಾಂ 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 ಹಾಂ. ಡೈಲಿ ಎಷ್ಟು ಜನಕ್ಕೆ ಅಡುಗೆ ಮಾಡಿ? 65,000 ಜನಕ್ಕೆ ಡೈಲಿ ಊಟ ಅಂತಂದರೆ ಅದು 2 ಹೊತ್ತಲ್ಲ? 2 ಹೊತ್ತಲ್ಲ? 10:30ಇಂದನೇ ಶುರು ಆಗುತ್ತಲ್ಲ? ಓ, ಬೆಳಿಗ್ಗೆ 10:30ಇಂದನೇ ಶುರು ಆಗುತ್ತೆ, 2 ಹೊತ್ತು ಅನ್ನೋದಿಲ್ಲ ಇದು. ನಾನು ಪಾತ್ರೆ ತೊಳಿತಿರೋದು ನೋಡಿ. ಪಾತ್ರೆ ಒಳಗೆ ನುಗ್ಗಿ ಪಾತ್ರೆ ತೊಳೆಯೋದು. ಮದುವೆ ಅಷ್ಟು ದೊಡ್ಡ ಅನ್ನ ಹಾಕೊಂಡು ಕುಕ್ ಮಾಡ್ಬೇಕಂದ್ರೆ ಎಷ್ಟು ಜನಕ್ಕೆ? ರಸಮ್, ಅಂಡೆ ರಸಮ್. ಇಲ್ಲಿ 2 ಹೊತ್ತು ಊಟ ಅಂತೆಲ್ಲ ಇರೋದು ಇಲ್ಲಿ. ಹಾಂ, ಬೆಳಿಗ್ಗೆ 10:30ಕ್ಕೆ ಶುರು ಆದರೆ ಮುಗಿಯೋ ಹೊತ್ತಿಗೆ ಸಂಜೆ ಮಧ್ಯಾಹ್ನದ ಊಟ 5:30ವರೆಗೂ 5 ಗಂಟೆವರೆಗೂ ಕೊಡ್ತಾರೆ. ಮತ್ತೆ ಸಂಜೆ ಮೇಲೆ 7 ಗಂಟೆಗೆ ಶುರು ಆದರೆ ರಾತ್ರಿ 10:30ವರೆಗೂ ಕೊಡ್ತಾರೆ. ಕಂಟಿನ್ಯೂಸ್ ಆಗಿ 65,000 ಜನ ಡೈಲಿ ಊಟ ಮಾಡ್ತಾರೆ. ಹೌದಾ? ಈಗ 65,000 ಜನ, ಮಿನಿಮಮ್ ಅಂದರೆ 15,000 ಜನ ಇದ್ದೇ ಇರ್ತಾರೆ. 20,000 ಜನ ಇದ್ದೇ ಇರ್ತಾರೆ ಪ್ರತಿದಿನ. ಇನ್ನೊಂದು ವಿಚಾರ ಗೊತ್ತಾ, ನ್ಯಾಷನಲ್ ಜಿಯೋಗ್ರಫಿಕರ್ ಬಂದು ಇದನ್ನೆಲ್ಲ ಹಿಂಗೆ ಹೈಜಿನಿಕ್ ಆಗಿ ಇಟ್ಟಿರ್ತಾರೆ ಇಷ್ಟು ಜನಕ್ಕೆ ಪ್ರತಿದಿನ ಅಂತ ಎಲ್ಲ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ನಾವು ಯಾವುದೇ ಏನು ಪ್ಲಾನ್ ಮಾಡ್ಕೊಂಡು ಬರಲಿಲ್ಲ, ಸುಮ್ಮನೆ ಮೇಲೆ ಬಂದ್ವಿ ಇಲ್ಲಿ ನೋಡಿದ್ರೆ. ನನ್ನ ಅದೃಷ್ಟ ದೇವ್ರು. ನಾನು ಆ್ಯಕ್ಚುಲಿ ಒಂದೇ ಸವಿ ದೇವರು ಅಂದ್ರೆ ನನಗೆ ಪಂಚ ಪ್ರಾಣ, ಅದಕ್ಕೆ ಅದೇ ಆಶೀರ್ವಾದ. ಸರಿ ಬನ್ನಿ. ತುಂಬ ಗಟ್ಟಿ ಇರುತ್ತೆ, ಅಷ್ಟು ಸುಲಭ ಅಲ್ಲ ಅದು. ಹೌದಾ? ಆಗಲ್ಲ ಅಂತ ಬಿಡು, ಬೇಡ. ಆಗೋದಿಲ್ಲ. ಹಾಂ ಸರಿ ಆಯ್ತು, ಬಾ, ಬೇಡ. ಸಖತ್ ಹೈಜೀನ್ ಮೇಂಟೈನ್, ಹೆವಿ ಹೈಜೀನ್. ಇಷ್ಟು ಜನ ಬಂದ್ರು ನಾವು ಮನೇಲಿ ಒಂದು ಚಿಕ್ಕ ಚಿಕ್ಕ ಅಡುಗೆ ಮನೆ ಇಟ್ಕೊಳಕ್ ಆಗಲ್ವಲ್ಲ. ನೋಡಿ ಬಿಸಿ ಬಿಸಿ ಅನ್ನ. ಓ, ಇಲ್ಲೂ ಹಾಕಿದ್ದಾರೆ, ಹೊಗೆ ಬರ್ತಾ ಇದೆ. ಒಂದೇ ಒಂದು ತಟ್ಟೆಲಿ ಒಂದು ಹನಿ ಸಮೇತ ನೀರು ನಿಲ್ಲಲ್ಲ. ತೊಳೆದಾದ್ಮೇಲೆ ಈಗ ಸುಮ್ಮನೆ ಹಂಗಂಗೆ ಇರುತ್ತೆಲ್ಲ, ನಾವು ನೋಡಿದೀವಲ್ಲ, ಫುಲ್ ಎಲ್ಲ ಹಾರಿ ಇದಾಗುತ್ತೆ. ಎಲ್ಲ ಮಿಷಿನ್ಗಳು ತೊಳೆಯೋದಕ್ಕೆ. ತಟ್ಟೆ ತೊಳೆ, ಅದೇ ತಟ್ಟೆ ತೊಳೆದು ಆರಿಸ್ಕೊಡುತ್ತೆ ನಮ್ಮ ಮಿಷಿನ್ ಫುಲ್ಲು. ಹಾಂ, ಕೆಲವೊಂದೆಲ್ಲ ನೆಲ ತೋರಿಸಿರಿ ಕೆಳಗೆ. ಎಷ್ಟು ನೀಟಾಗಿದೆ ನೋಡಿ. ಎಷ್ಟು ನೀಟಾಗಿದೆ. ಹೊಸಕೋಟೆ ವೀಕ್ಷಕಲ್ಲಿ ಹೊಸಕೋಟೆ ನಮ್ಮ ಸೈಡಲ್ಲಿ ಏನಪ್ಪ ಹೊಸಕೋಟೆ ಯಾರು ಕೊಟ್ಟಿರೋದು. ಇದೊಂದು ಫ್ಲೋರ್ ಊಟ ಮಾಡೋದಕ್ಕೆ ಇಲ್ಲಿ ಮೇಲೆ ಬಂದರೆ. ಇದು ನಾವು ಆಗಲೇ ಸೆಕೆಂಡ್ ಫ್ಲೋರು, ಗ್ರೌಂಡ್ ಫ್ಲೋರ್ ಕೌಂಟ್ ಮಾಡಿದ್ರೆ ಸೆಕೆಂಡ್ ಫ್ಲೋರ್ ಇದು. ಸೆಕೆಂಡ್. ಹಾಂ, ಇನ್ನೊಂದು ಇದನ್ನ ನೋಡಿದ್ರಾ? ಈಗ ಹೊಸ್ತಾ ಮಾಡಿರೋದು ಅನ್ಸುತ್ತೆ ಚೇರು. ಚೇರ್ ಹೆಂಗಿರುತ್ತೆ ಗೊತ್ತಾ ಇದು? ಓ ಆ ಕಡೆ ಈ ಕಡೆಗೆ ಎಲ್ಲ ಜರುಗಿಸ್ತಾರಲ್ಲ. ಆ ಕಡೆ ದುಃಖ ವೀಕ್ಷಿತ. ಈ ಮುರಿದಾಕಿರೋ ಈಗ. ಪಾಪ ನೋಡಿ, ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬಂದಾಗ ಯಾವಾಗಲೂ ವರ್ಷಕ್ಕೊಂದ್ಸರಿ ಬಂದಾಗ ನೆಲದಲ್ಲಿ ಕುತ್ಕೊ ಊಟ ಮಾಡೋದು ಚೆನ್ನಾಗಿತ್ತು. ಇನ್ನೂ ಕೆಲವ್ರಿಗೆ ನೆಲದಲ್ಲಿ ಕೂರಕ್ಕೂ ಆಗಲ್ಲ, ಕಷ್ಟ ಇರುತ್ತೆ. ಕೆಲವ್ರು ಪಾಪ ನೋಡಿ ಎಲ್ಲ ಥರದ್ದು ಹೆಂಗೆ ಮಾಡಿದ್ದಾರೆ ಅಂತ. ನಮ್ಮ ಧರ್ಮಸ್ಥಳದಲ್ಲಿ ಯಾವತ್ತೂ ಅನ್ನದಾನ ನಿಲ್ದಂಗೆ ಇಲ್ಲಪ್ಪ.
ಇಲ್ಲಲ್ಲ ಅದು ಮಂಜುನಾಥ ಯಾವತ್ತೂ ನಿಲ್ಲಲ್ಲ ಅದು ದಿನದಿಂದ ಭೂಮಿ ದಿನಕ್ಕೆ ಹೆಚ್ಚಾಗ್ಲಿ ಈ ಭೂಮಿ ಇರೋವರೆಗೂ ನಿಲ್ಲಲ್ಲ ಅದು. ಭೂಮಿ ಇರೋವರೆಗೂ ನಿಲ್ಲಲ್ಲ ಇದು. ನಿಲ್ಲಬಾರ್ದು. ಹಾಗೆ ದಾನ ಕೊಡೋರು ಪಾಪ ಹೆಚ್ಚಾಗಬೇಕು. ಎಂಥ ಬಡವರು ಬಗ್ಗರು ಬಂದರೂ ಹಣ ಬೇಕಾಗಿಲ್ಲ ಇಲ್ಲಿ ಇದ್ದು ಈ ಜಾಗ ನೋಡ್ಕೊಂಡು ಹೋಗೋದಕ್ಕೆ. ತುಂಬ ಯಥೇಚ್ಛವಾಗಿ ಹಣ ಖರ್ಚು ಮಾಡಬೇಕಾಗಿಲ್ಲ. ಹೆಂಗೆ ಬಂದರೂ ಆರಾಮಾಗಿದ್ದು ಎಲ್ಲನೂ ಊಟ ಮಾಡ್ಕೊಂಡು ಉಚಿತವಾಗಿ ಪ್ರತಿಯೊಂದೂ ಇದೆಲ್ಲ ಮ್ಯೂಸಿಯಮ್ಮು, ಕಾರ್ ಶೋ ಏನೇನೋ ಇದೆ ಗೊತ್ತಾ. ಇನ್ನು ನೀವು ನೋಡೇ ಇಲ್ಲ, ಏನೇನೋ ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲಿ ಈ ಜಾಗದಲ್ಲಿ. ಇಲ್ಲಿ ನೋಡ್ತಾ ಇದ್ರೆ ಅಷ್ಟು ಧರ್ಮ ಅಂದರೆ ಧರ್ಮಸ್ಥಳ, ಹೆಸರು ತಕ್ಕನಾಗೆ ಧರ್ಮದ ಸ್ಥಳ ಇದು. ಬಡವರಾಗಲಿ ಬಗ್ಗರಾಗಲಿ ಯಾರೇ ಬರಲಿ ಯಾವುದೇ ಹಣದ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಸಂತೋಷವಾಗಿ ಇದ್ದು ಕಾಲ ಕಳೆದು ಹೋಗ್ತಾರೆ. ಬರೀ ದೇವಸ್ಥಾನ ಅಲ್ಲ, ಪ್ರವಾಸಿ ತಾಣ. ನಾವು ಹೊರಗಡೆ ಬಂದರೆ ಇಲ್ಲಿ ಕಾರ್ ಮ್ಯೂಸಿಯಮ್ಮು ಮತ್ತು ಇನ್ನೂ ಸಪ್ರೇಟ್ ಏನಾದ್ರು ವಸ್ತುಗಳ ಮ್ಯೂಸಿಯಮ್ಮು, ಮೇಲೆ ಗೊಮ್ಮಟೇಶ್ವರನ ವಿಗ್ರಹ, ಈ ಕಡೆ ಇನ್ನೊಂದು ಬೆಟ್ಟ ಇದೆ. ಸುಮಾರು ಜಾಗಗಳಿದೆ ಇಲ್ಲಿ. ಬಡವರ ಒಂದು ನಮ್ಮ ಕರ್ನಾಟಕ ಕಂಟ್ರಿ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕಕ್ಕೆ ಇದೊಂದು ಕಳಶ ಇದ್ದಂಗೆ. ಧರ್ಮದ ಸ್ಥಳ, ಪ್ರವಾಸಿ ತಾಣ ಅಲ್ಲ, ಧರ್ಮದ ಸ್ಥಳ. ಎಷ್ಟೋ ಭಾವನೆಗಳು ಕನೆಕ್ಟ್ ಆಗಿ ಪ್ರತಿದಿನ ಲಕ್ಷಾಂತರ ಜನ ಬಂದು ಇಲ್ಲಿ ದಾನ ಧರ್ಮ ಮಾಡಿ ಅಷ್ಟೇ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಬಿಟ್ಟು ಎಲ್ಲರೂ ಒಂದೇ ಅಂತ ನಮ್ಮ ಮನಸ್ಸಿಗೆ ಇಲ್ಲಿಗೆ ಅನ್ಸೋದು ಅಂತಂದ್ರೆ ಮಂಜುನಾಥ ಸ್ವಾಮಿ ಸ್ಥಳಕ್ಕೆ ಬಂದಾಗ ಎಲ್ಲರಿಗೂ ಫೀಲ್ ಆಗುತ್ತೆ. ಅನ್ನ ಇಲ್ಲಿ ಎನಿ ಟೈಮ್ ಮುಕ್ತಾನೆ ಇರುತ್ತೆ. ಅದು ಮಂಜುನಾಥ ಸ್ವಾಮಿ ಕೃಪೆ. ಅದು ನಾವು ಎಲ್ಲಿ ಬಿಡ್ಲಿ ಅನ್ನೋದ್ರಗಿಂತಲೂ ನಾವು ಹೇಳೋದ್ರಿಂದ ಏನು ಹೋಗಲ್ಲ. ಇಲ್ಲಿ ನಾವು ಊಟಕ್ಕಿಂತ ಮುಂಚೆನೂ ಇಲ್ಲಿ ಅನ್ನ ಹೋಗ್ತಾ ಇದೆ. ನಾವು ಹೋದ್ಮೇಲೆ ಇರುತ್ತೆ. ಈ ಭೂಮಿ ಇರೋವರೆಗೂ ಯಾವತ್ತೂ ನಿಲ್ಬಾರ್ದಿದೆ. ಅದು ಯಾವತ್ತೂ ನಿಲ್ಲಲ್ಲ. ಧರ್ಮದ ಸ್ಥಳವಾಗೇ ಇರುತ್ತೆ. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದೀವಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ